ನಮಸ್ಕಾರ ವಿದ್ಯಾರ್ಥಿಗಳೇ, ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಕಂಪ್ಲೀಟ್ ಆಗಿ ಈಗ ಒಂದು ವಾರದ ಮೇಲೆ ಆಯಿತು. ಈ ಒಂದು ವಾರದ ನಂತರ ಏನೆಲ್ಲ ಅಪ್ಡೇಟ್ ಆಗಿದೆ ಅನ್ನುವುದನ್ನು ಕೂಡ ನಾವು ಪ್ರತಿದಿನವೂ ಕೂಡ ನಿಮಗೆ ರಿಮೈಂಡರ್ ಆಗಿ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು. ನೀಟ್ ಮತ್ತು CETಗೆ ಸಂಬಂಧಿಸಿದಂಥ ಅಪ್ಡೇಟ್ಗಳನ್ನು ಕೂಡ ನಿಮಗೆ ಮಾಡ್ತಾ ಇದ್ದೇನೆ. ಎರಡನೇ ಸುತ್ತಿಗೆ ಸಂಬಂಧಿಸಿದಂಥ ಅಪ್ಡೇಟ್ಗಳನ್ನು ನೋಡೋದಾದರೆ ಇವತ್ತು ತಾರೀಕು 5/8/2026. ಸೊ ಇವತ್ತಿನವರೆಗೆ ಕೂಡ ಯಾವುದೇ ಥರದಂತಹ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೆಇದವರು ಆಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರೋದಿಲ್ಲ. ನಿಮಗೆ ಒಂದು ಸಲ ನಾನು ತೋರಿಸಿಬಿಡ್ತೇನೆ. ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ಬರಬೇಕು, ಇಲ್ಲಿ ಪ್ರವೇಶ ಅಡ್ಮಿಷನ್ ಸೆಕ್ಷನ್ಗೆ ಹೋಗಬೇಕು, UG CETಗೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಏನು ಮಾಹಿತಿ ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಗೆ ಅಧಿಸೂಚನೆಗಳನ್ನು ಕ್ಲಿಕ್ ಮಾಡಿ ಚೆಕ್ ಮಾಡಿ ಮತ್ತು ಮಾಹಿತಿಗಳನ್ನು ವೇಳಾಪಟ್ಟಿಗಳನ್ನು ಇರ್ಬೋದು ಅವುಗಳನ್ನು ಚೆಕ್ ಮಾಡ್ತಾ ಇರಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಆಮೇಲೆ ಅಭ್ಯರ್ಥಿಗಳ ಇವತ್ತಿನ ಚಟುವಟಿಕೆಗಳನ್ನು ಕೂಡ ಚೆಕ್ ಮಾಡ್ತಾ ಇರಿ. ಈ ರೀತಿ ನೋಡೋದ್ರಿಂದ ಏನಾಗುತ್ತೆ ಅಂದರೆ ಏನಾದರೂ ಒಂದು ಅಪ್ಡೇಟ್ ಇದೆ ಅಂತ ಗೊತ್ತಾಗುತ್ತೆ. ನಾನು ಕೂಡ ಪ್ರತಿದಿನ ಇದೇ ರೀತಿಯಾಗಿ ಮಾಡಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾ ಇರುವಂಥದ್ದು. ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂತಹ ಯಾವುದೇ ಥರಂಥ ಅಪ್ಡೇಟ್ಗಳನ್ನು ಇವತ್ತಿನ ತಾರೀಕು 25/8/2026 ಕೂಡ ಅಪ್ಡೇಟ್ ಮಾಡಿರೋದಿಲ್ಲ. ಮೇ ಬಿ ನಿಮಗೆ 10ನೇ ತಾರೀಕಿನ ನಂತರ ಏನಾದರೂ ಮಾಹಿತಿ ಸಿಗುವಂತಹ ಒಂದಷ್ಟು ಅನಿಸಿಕೆಗಳು ಇದ್ದಾವೆ. ಯಾಕಂತಂದರೆ ಇನ್ನೂ ಕಂಬೈನ್ ಸೀಟ್ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇರೋದ್ರಿಂದ ನೀಟ್ ಮತ್ತು CET, ಸೊ ಇವೆರಡೂ ಕಂಬೈನ್ ಮಾಡೋದ್ರಿಂದ ನೀಟ್ನವರು ಸೇರಿಸ್ಕೋಬೇಕಾಗತ್ತೆ, ಜೊತೆಗೆ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ತರಿಸ್ಕೋಬೇಕಾಗತ್ತೆ. ಅವ್ರ ಜೊತೆಗೆ ನಿಮ್ಮನ್ನು ಸೇರಿಸೋದ್ರಿಂದ CET ಅಭ್ಯರ್ಥಿಗಳಿಗೆ ಇದು ಸ್ವಲ್ಪ ತಡವಾಗ್ಬೋದು. ಬಟ್ ಎಕ್ಸೆಪ್ಟೇಷನ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ 10 ದಿನಗಳ ಕಾಲ ಟೈಮನ್ನು ತೊಗೊತಾರೆ ಅಂತೇಳಿ ಇವತ್ತಿಗೆ 5 ದಿನ ಆಯಿತು. ನೋಡೋಣ, ಕಾದು ನೋಡೋಣ. ಇನ್ನೊಂದು 5 ದಿನ ಒಳಗಡೆ ನಿಮ್ಗೆ ಏನಾದರೂ ಮಾಹಿತಿ ಬಂದರೂ ಕೂಡ ನಾನು ತಲುಪಿಸ್ತೇನೆ.